ನಮಸ್ಕಾರ ವೀಕ್ಷಕರೇ, ರಂಗಭೂಮಿ ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ. ನಾನು ಋಷಿಕಾ ನಾಗ್. ಬಯಲಾಟ ಎಂಬ ಜನಪದ ಕಲೆಯನ್ನು ಉಳಿಸಿ ಬೆಳೆಸಲು ತಮ್ಮ ಇಡೀ ಕುಟುಂಬವನ್ನೇ ಮುಡಿಪಾಗಿಟ್ಟು ಕುಟುಂಬವೊಂದು ಇಂದು ಸಹ ಕಲಾ ಸೇವೆಯಲ್ಲಿ ನಿರತವಾಗಿ ತೊಡಗಿಸಿಕೊಂಡಿದ್ದಾರೆ. ಬಳ್ಳಾರಿ ಜಿಲ್ಲೆಯ ಕಂಪ್ಲಿ ತಾಲೂಕಿನ ಎಮ್ಮಿಗನೂರು ಗ್ರಾಮದ 78 ವರ್ಷದ ಹಿರಿಯ ಬಯಲಾಟ ಕಲಾವಿದ ಆಲೇಶಪ್ಪ ಹೂಗಾರ ಅವರ ಬಣ್ಣದ ಬದುಕು, ಅವರ ತಂದೆ ಮರಿಮಲ್ಲಪ್ಪ ಹೂಗಾರ ಅವರು ಕಲಾ ಸೇವೆ ಮತ್ತು ಸರ್ಕಾರದ ನಿರ್ಲಕ್ಷ್ಯದ ಕುರಿತು ವಿಶೇಷ ವರದಿ ಇಲ್ಲಿದೆ. ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕು ಎಮ್ಮಿಗನೂರು ಗ್ರಾಮದ ಹಿರಿಯ ಬಯಲಾಟ ಕಲಾವಿದ ದಿವಂಗತ ಮರಿಮಲ್ಲಪ್ಪ ಹೂಗಾರ್ ಅವರ ಪುತ್ರ ಜೀರ ಆಲಪ್ಪ ಆಲೇಶಪ್ಪ ಅವರ 78ನೇ ವರ್ಷದ ಬಣ್ಣದ ಬದುಕು ಇಂದಿಗೂ ಸ್ಫೂರ್ತಿ ತುಂಬುತ್ತಿದೆ. ಬ್ರಿಟಿಷರ ಕಾಲದಲ್ಲಿ ವಿದ್ಯುತ್ ಅಥವಾ ಮುದ್ರಣ ಮಾಧ್ಯಮಗಳು ಇಲ್ಲದ ಆ ಕಾಲದಲ್ಲಿ ರಾತ್ರಿ ಇಡೀ ನಡೆಯುತ್ತಿದ್ದ ಬಯಲಾಟಗಳು ದೊಡ್ಡಾಟ ಸಣ್ಣಾಟ ಜನರನ್ನು ಒಗ್ಗೂಡಿಸುವ ಹಬ್ಬ ಜಾತ್ರೆಗಳ ಸಂಭ್ರಮವನ್ನ ಹೆಚ್ಚಿಸುವ ಪ್ರಮುಖ ಆಕರ್ಷಣೆ ಬಯಲಾಟವಾಗಿತ್ತು. ಬ್ರಿಟಿಷ್ ಸರ್ಕಾರ ಕಟ್ಟುನಿಟ್ಟಾಗಿ ಸಂಗ್ಯಾಬಾಳ್ಯ ಬಯಲಾಟದ ಡಪ್ಪಿನಾಟ ಬ್ರಿಟಿಷ್ ಸರ್ಕಾರ ನಿಷೇಧಿಸಿತ್ತು. 1940ರ ಬ್ರಿಟಿಷರ ಕಾಲದಲ್ಲೇ ಬಯಲಾಟ ಉಳಿವಿಗಾಗಿ ಮರಿಮಲ್ಲಪ್ಪ ಹೂಗಾರ್ ಅವರು ವಿರೂಪಾಕೇಶ್ವರ ರಂಗಸಜ್ಜಿಕೆಯನ್ನು ನಿರ್ಮಿಸಿ ರಾಜ್ಯದ ಎಲ್ಲಾ ಜಿಲ್ಲೆ ಹಾಗೂ ಗಡಿನಾಡಿನಲ್ಲೂ ಸಾವಿರಾರು ಪ್ರದರ್ಶನ ನೀಡಿದರು. ಸ್ಟೇಷನ್ ಮಾಸ್ಟರ್ ಕತೆ, ಕಬೀರ್ ದಾಸ್, ಭಿಕ್ಷರಾಜ, ಬಸವಂತ ಬಲವಂತ, ಸಂಗ್ಯಾಬಾಳ್ಯ, ತ್ರಿಪುರ ಸಂಹಾರ, ಡಪ್ಪಿ ನಾಟಕಗಳು ಪ್ರದರ್ಶನ ಮಾಡಲು ಬ್ರಿಟಿಷರ ಹತ್ತಿರ ಹುಕುಮು ತೆಗೆದುಕೊಂಡು ರಾಳ ಉಗ್ಗಿ ಪಂಜಿನಿಂದ ಬಯಲಾಟವನ್ನ ಆ ಕಾಲದಲ್ಲೇ ಪ್ರದರ್ಶಿಸಿದ್ರು. ಕಲೆ ಉಳಿಯಬೇಕೆಂದು ಮರಿಮಲ್ಲಪ್ಪ ಅವರು 3ನೇ ತರಗತಿ ಓದುತ್ತಿದ್ದ ಮಗ ಆಲೇಶಪ್ಪನನ್ನು ಶಾಲೆಯಿಂದ ಬಿಡಿಸಿ ಬಣ್ಣದ ಬದುಕಿಗೆ ತೊಡಗಿಸಿದ್ರು. 1970ರಿಂದ ಆಲೇಶಪ್ಪ ಅವರು ವಿರೂಪಾಕೇಶ್ವರ ರಂಗಸಜ್ಜಿಕೆಯನ್ನ ಮುಂದುವರಿಸಿಕೊಂಡು ಬಂದಿದ್ದಾರೆ. ಆದ್ರೆ ಇಂದಿಗೂ ಸರ್ಕಾರ ಇಂತಹ ಮಹಾನ್ ಕಲಾವಿದರನ್ನು ಗುರುತಿಸುತ್ತಿಲ್ಲ. ಅಕಾಡೆಮಿ ಪ್ರಶಸ್ತಿಯೂ ಸಿಕ್ಕಿಲ್ಲ ಎಂದು ಕರ್ನಾಟಕ ರಾಜ್ಯ ಬಯಲಾಟ ಕಲಾವಿದರ ಸಂಘದ ರಾಜ್ಯಾಧ್ಯಕ್ಷ ವಿಶ್ವನಾಥ್ ಸಾಹುಕಾರ್ ಅವರು ಬೇಸರ ವ್ಯಕ್ತಪಡಿಸಿದ್ದಾರೆ. ಈಗಲೂ ಸಹ 78 ವರ್ಷ ವಯಸ್ಸಿನಲ್ಲೂ ಆಲೇಶಪ್ಪ ಅವರು ಬಣ್ಣದ ಬದುಕು ಬಿಡದೆ ಕಲಾ ಸೇವೆ ಮಾಡುತ್ತಿದ್ದಾರೆ. ನಮಸ್ಕಾರ. ನಿಮ್ಮ ಪರಿಚಯ ಹೇಳ್ರಿ ಸ್ವಲ್ಪ. ಆಲೇಶಪ್ಪ ಹೂಗಾರ್, ತಂದೆ ಮರಿಮಲ್ಲಪ್ಪ ಹೂಗಾರ್, ಬಳ್ಳಾರಿ ಎಮ್ಮಿಗನೂರು. ಆಲೇಶಪ್ಪನವರೇ, ನಿಮ್ಮ ಗುರುಗಳು ಯಾರು? ನಮಗೆ ನಮ್ಮ ತಂದೆನೇ ಗುರುಗಳು. ಹೌದಾ? ಹೇಗೆ ಅದು? ನಮ್ಮ ತಂದೆ ಮೊದಲು ತಂದೆ ಕಾಲದಿಂದ ಹಂಗೆ ಬಂದಿತ್ತು. ನಮ್ಮ ತಂದೆ ಕೈಗೆ ನಾವು ಕಲ್ತ್ಕೊಂಡ್ವಿ. ನಿಮ್ಮ ತಂದೆಯ ಹೆಸರು? ಮರಿಮಲ್ಲಪ್ಪ. ನಮ್ಮ ಮನೆ ನಮ್ಮ ತಂದೆ ಕಾಲದಿಂದ ಇದು ಬೆಂದಿದ್ದಾರೆ ಈ ಕಲೆ. ಯಜಮಾನ್ರೆ, ನಿಮಗೆ ಇಷ್ಟವಾದ ಬಯಲಾಟ ಯಾವುದು? ಗಿರಿಜ ಕಲ್ಯಾಣ. ಗಿರಿಜ ಕಲ್ಯಾಣ ನಿಮಗೆ ಬಯಲಾಟ ಇಷ್ಟವಾದದ್ದು. ನಿಮಗೆ ಎಷ್ಟನೇ ವಯಸ್ಸಿನಲ್ಲಿ ಕಲೆಯ ಕಡೆಗೆ ಆಸಕ್ತಿ ಬಂದಿತ್ತು? ನನ್ನ 15ನೇ ವರ್ಷದಿಂದ ಅವ್ರು ಬಣ್ಣ ಹಚ್ಚಕ್ಕೆ ಶುರು ಮಾಡಿ ಇವೆಲ್ಲ ಸಾಮಾನು ಮಾಡಕ್ಕೆ 15 ವರ್ಷದಿಂದ. 15 ವರ್ಷದಿಂದ ಚಾಲು ಮಾಡಿದೆ. ಏನೇನು ಸ್ಟಾರ್ಟ್ ಮಾಡಿದೆ? ಕಿರೀಟ, ಬಣ್ಣದ್ದು, ಒಡ್ಡು, ಬೊಟುಗು, ಸಿಗರೇಕು ಎಲ್ಲ ಸಾಮಾನು ಬಣ್ಣ ಹಚ್ಚೋದು. ನಿಮ್ಮ ಬಯಲಾಟದ ಸಾಮಾನುಗಳು ಎಷ್ಟು ಕಾರ್ಯಕ್ರಮಗಳು ನಡೆಸಿಕೊಂಡು ಬಂದಿದ್ದೇವೆ ಇಲ್ಲಿಯವರೆಗೂ? 3-4 ಸಾವಿರ ಮೇಲೆ ನಡೆಸಿದ್ದೇವೆ. 4,000 ಬಯಲಾಟಗಳು ನಡೆಸಿದಿರಿ. ಜೀವನನೇ ಅದರಲ್ಲಿ. ನಿಮ್ಮ ಮನೆಯಲ್ಲಿ ನಿಮಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ ಇಲ್ವಾ? ಎಲ್ಲರೂ ಪ್ರೋತ್ಸಾಹ ಕೊಟ್ಟಿದ್ದಾರೆ. ನಿಮ್ಮ ಮನೆಯ ಹೆಂಡತಿ ಮಕ್ಕಳು? ನಮಗೆ ಪ್ರೋತ್ಸಾಹ ಐತೆ. ಇದರಿಂದನೇ ಜೀವನ. ಹೌದು. ಇಷ್ಟು ವರ್ಷ ಆದರೂ ಸಂಘ ಸಂಸ್ಥೆ ಅಥವಾ ಟ್ರಸ್ಟ್ ಮಾಡಿಸ್ಕೊಂಡಿದ್ದೀರಾ? ಯಾವುದೂ ಮಾಡಿಲ್ಲ. ಯಾವುದೂ ಮಾಡಿಲ್ಲ. ಹಂಪಿಯಲ್ಲಿ ಕಾರ್ಯಕ್ರಮಗಳೇನು ಕೊಟ್ಟಿದ್ದೀರಾ? ಹಂಪಿ ಕಾರ್ಯಕ್ರಮ ಕೊಟ್ಟಿದ್ದೀರಿ. ಅಂದ್ರೆ ಬಣ್ಣ ಹಚ್ಚೋದಕ್ಕೆ ಸಾಮಾನುಗಳು ತಗೊಂಡು ಹೋಗಿದ್ದೀರಿ. ನಮ್ಮ ರಾಜ್ಯ ಬಿಟ್ಟು ಬೇರೆ ರಾಜ್ಯಗಳಿಗೆ ಹೋಗಿದ್ದೀರಾ? ಅನಂತಪುರ, ಕರ್ನೂಲು, ರಾಯಚೂರು, ಗದಗ, ಕೊಪ್ಪಳ ಈ ಜಿಲ್ಲೆಲ್ಲ ಆಚೆ ಬಂದಿದೆ. ರಂಗಭೂಮಿ ನ್ಯೂಸ್ ಕರ್ನಾಟಕ ಸಂಪಾದಕರು 9481941999. ಇದಾಗಿತ್ತು ಈ ಕ್ಷಣದ ರಂಗಭೂಮಿ ನ್ಯೂಸ್ ಕರ್ನಾಟಕ. ನಮಸ್ಕಾರ.